ಎಚ್.ಡಿ. ದೇವೇಗೌಡರು ಕೂಡ ಒಂದು ದಿವಸ ಪ್ರತಿಭಟನೆ ಕುಂತರು. ಒಬ್ಬ ಕೇಣಿ ಮತ್ತೆ ರುದ್ರೇಶ್ ಅಂತಕ್ಕಂಥ ಅವ್ರ ಮೇಲೆ FIR ಕೂಡ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಇದೇ ದೇವೇಗೌಡರು 2.5 ಕೋಟಿ 3 ಕೋಟಿ ಒಂದು ದಿವಸಕ್ಕೆ ಕಲೆಕ್ಷನ್ ಆಗ್ತದೆ. ಆದರೆ ನೈಸ್ ರಸ್ತೆಯಲ್ಲಿ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದನ್ನು ಕೂಡ ಒಂದು ದಿವಸ ಪ್ರತಿಭಟನೆಯಲ್ಲಿ ಕುಳಿತಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಇನ್ನೊಂದು ನೈಸ್ ರಸ್ತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಸುಮಾರು 33 ವರ್ಷದ ಹಿಂದೆ ಬೆಂಗಳೂರಲ್ಲಿ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಒಂದು ನೈಸ್ ರಸ್ತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಹೊಸೂರು ರೋಡ್ ಇಂದ ಮಾಗಡಿ ರಸ್ತೆ ಗಂಟ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಯಾರಿಗೂ ಕೂಡ ಒಂದು 40-60 ನಿವೇಶನ ಕೊಡ್ತಕ್ಕಂಥದ್ದಕ್ಕೆ ಇದುವರೆಗೂ ನೈಸ್ ಕಂಪನಿಯವರು ಮಾಡ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಅದ್ರಲ್ಲಿ ಏನಾಗಿದೆ, 6 ಲಕ್ಷ ರೂಪಾಯಿಗೆ 1 ಎಕರೆ ಕೊಟ್ಟಂತ ಸನ್ಮಾನ್ಯ ಅಧ್ಯಕ್ಷರೇ. ಅದಲ್ಲದೇನೆ 1000 ಎಕರೆ ಮೇಲೆ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥದ್ದನ್ನ ಕೂಡ 33 ವರ್ಷದ ಹಿಂದೆ ಈ ಸರ್ಕಾರ ಅವರಿಗೆ ಕೇಣಿಯವರಿಗೆ ನೋಟಿಫಿಕೇಶನ್ ಮಾಡ್ತಕ್ಕಂಥ ಅದಕ್ಕೆ KDB ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 40 ಲಕ್ಷ 1 ಎಕರೆಗೆ. ಇನ್ನೊಂದು ನಮ್ದೇ ಕಾನ್ಸ್ಟಿಟ್ಯೂನ್ಸಿಲಿ ಗೋಣಿಪುರಕ್ಕೆ 41 ಲಕ್ಷ ಸನ್ಮಾನ್ಯ ಅಧ್ಯಕ್ಷರೇ, 980 ಎಕರೆ. ಆಮೇಲೆ ಸರ್ಕಾರಿ ಭೂಮಿಯನ್ನ ಕೇವಲ 10 ರೂಪಾಯಿಗೆ ಸರ್ಕಾರದವರು ಅವರಿಗೆ ಮಾರ್ಟಿಗೇಜ್ ಮಾಡಿಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಅವರು ಅದನ್ನ ಮಾಡಬೇಕಾದ ನೆಸೆಸಿಟಿ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. 1 ಎಕರೆಗೆ 6 ಕೋಟಿ ಬೆಲೆ ಬಾಳ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈ ತರ ನಾನು ಇಲ್ಲಿ ಅಸೆಂಬ್ಲಿಲಿ ಎಲ್ಲ ಮಾಡಿದ್ರೆ ಈ ನೈಸಲ್ಲಿ ಲಿಂಗ ಪ್ರಭು ಅಂತ ಹೇಳಿ ಪಾಪ ಹೋರಾಟ ಮಾಡ್ತೀರ ಸನ್ಮಾನ್ಯ ಅಧ್ಯಕ್ಷರೇ. ಅವನ ಈ ನೈಸ್ ವಿಚಾರದಲ್ಲೇ ಅವನ ಮರ್ಡರ್ ಮಾಡಿದ್ರು ಸನ್ಮಾನ್ಯ ಅಧ್ಯಕ್ಷರೇ. ಎಚ್.ಡಿ. ದೇವೇಗೌಡರು ಕೂಡ ಒಂದು ದಿವಸ ಪ್ರತಿಭಟನೆ ಕುಂತರು. ಒಬ್ಬ ಕೇಣಿ ಮತ್ತೆ ರುದ್ರೇಶ್ ಅಂತಕ್ಕಂಥ ಅವ್ರ ಮೇಲೆ FIR ಕೂಡ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಇದೇ ದೇವೇಗೌಡರು 2.5 ಕೋಟಿ 3 ಕೋಟಿ ಒಂದು ದಿವಸಕ್ಕೆ ಕಲೆಕ್ಷನ್ ಆಗ್ತದೆ. ಆದರೆ ನೈಸ್ ರಸ್ತೆಯಲ್ಲಿ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದನ್ನು ಕೂಡ ಒಂದು ದಿವಸ ಪ್ರತಿಭಟನೆಯಲ್ಲಿ ಕುಳಿತಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಯಾಕೆ ಸರ್ಕಾರಗಳಿಗೆ ಕಣ್ಮುಚ್ಕೊ ಕುಂತಿದ್ದಾರೆ ನನಗೆ ಗೊತ್ತಿಲ್ಲ. 900 ಎಕರೆ ಅವರಿಗೆ. ಆಮೇಲೆ ನನ್ನ ಕ್ಷೇತ್ರದಲ್ಲಿ 28 ಎಕರೆ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 28 ಎಕರೆನ ಫ್ರೀಯಾಗಿ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷ. ಸರ್ಕಾರಿ ಭೂಮಿಯನ್ನ ಕೇವಲ 10 ರೂಪಾಯಿ ನಂಗೆ. ನಾನು ಸದನ ಸಮಿತಿನ ಮಾದೇವಪ್ಪನವ್ರಿಗೆ ಹೇಳಿ ಸದನ ಸಮಿತಿ ಮಾಡಿದಂತ ಸಂದರ್ಭದಲ್ಲಿ ಹೊಸೂರು ರೋಡಿಂದ ಬೆಂಗಳೂರು ಮಾಗಡಿ ರಸ್ತೆ ಗಂಟ ಸುಮಾರು 600-700 ಎಕರೆ ಅನ್ನೆಸೆಸರಿ, ರೋಡ್ಗೂ ಬರೋದಿಲ್ಲ, ಟೋಲ್ಗೂ ಬರೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾರು ಸಬ್ ಕಮಿಟಿಯನ್ನ ಮಾಡಿದ್ದಾರೆ ಗೃಹ ಮಂತ್ರಿಗಳಿಗೆ, ಅವ್ರ ಎಲ್ಲ MLAಗಳನ್ನ ಕರೆಸಿ ಇದು ರಿನ್ಯೂ 30 ವರ್ಷಕ್ಕೆ ಲೀಸ್ ಏನು ಮುಗಿತಾ ಇದೆ ಸನ್ಮಾನ್ಯ ಅಧ್ಯಕ್ಷರೇ, ಅದನ್ನ ಮುಗಿಸ್ಬೇಕು. ಅದನ್ನ ರಿನ್ಯೂವಲ್ ಮಾಡಬಾರ್ದು. ಆಮೇಲೆ ಟೌನ್ಶಿಪ್ ಕೂಡ ಅವ್ರಿಗೆ ಕೊಡಬಾರ್ದು ಅಂತಕ್ಕಂಥ ಅದನ್ನ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ.